ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೂಡೆಂಟ್ ವರ್ಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ್ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ. ನೋಡಿ, ಇವರು ಬ್ಯಾಕ್ ವರ್ಕ್ ಮುಗಿಸಿ ಸ್ಲೀವ್ದು ಮತ್ತು ಫ್ರಂಟ್ ಡಿಸೈನ್ನ ಟ್ರೇಸ್ ಮಾಡ್ಕೊಳ್ತಿದ್ದಾರೆ. ಮತ್ತು ಅವ್ರ ಹೆಸರು ಪ್ರಿಯಾ ಅಂತ ಹೇಳಿ, ಇವ್ರ ಹೆಸರು ಬಂದು ಮಾಧವಿ ಅಂತ ಹೇಳಿ. ಇಲ್ಲಿ ಹತ್ರದಿಂದ ಬರ್ತಿರೋರು. ನೋಡಿ, ಇದು ಅದ್ರ ಮಾರ್ನಿಂಗ್ ಮಾಡ್ಕೊಂಡಿರುವಂಥದ್ದು. ಮನೇಲಿ ಇವರು ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಚಿಕ್ಕ ರಿಂಗಿಗೆ ಅದಕ್ಕೆ ಹಾಕೊಂಡಿದ್ರು ಅದರಲ್ಲಿ ಇಲ್ಲ ಅಂತ ಹೇಳಿ ಬ್ಯಾಕ್ ಮುಗಿಸಿ ಮನೇಲಿ ಮಷಿನ್ ಇರೋದ್ರಿಂದ ಇವರು ಸಹ ಏನು ಕ್ಲಾಸಸ್ಗೆ ಸೇರ್ಕೊಂಡ್ಮೇಲೆ ಮಷಿನ್ ತೊಗೊಂಡಿದ್ದಾರೆ. ನೋಡಿ, ಇದೆಲ್ಲ ಮನೇಲಿ ಮಾಡ್ಕೊಂಡು ಬಂದಿರುವಂಥದ್ದು. ಈ ರೀತಿ ಮಾಡ್ಕೊಂಡು ಬಂದರೆ ನಮಗೂ ಇನ್ನೂ ಹೆಚ್ಚೆಚ್ಚು ಡಿಸೈನ್ಸ್ಗಳನ್ನ ಹೇಳ್ಕೊಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಓಕೆ, ನಾವು ಒಂದೇ ಡಿಸೈನ್ಸ್ ಅಂತ ಅಂದರೆ ಅದನ್ನೇ ಇವ್ರಿಗೆ ಇಲ್ಲಿ ಒಂದು 3-4 ದಿನ ಅದೇ ಟೈಮ್ ಪಾಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಅವ್ರಿಗೊಂದು ಐಡಿಯಾ ಬರೋದಕ್ಕೆ ಅಂತ ಹೇಳಿ ಇಲ್ಲಿ ಬ್ಯಾಕ್ ಡಿಸೈನ್ ಮಾಡಿಸಿ ಮನೇಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ನೋಡಿ, ಅವರೇನೆ ಪ್ರಿಯಾಂಕ ಅವರೇನೆ ಇದು ಸ್ಟಿಚ್ಡ್ ಬ್ಲೌಸ್ ಮೇಲೆ ಮಾಡ್ತಿರುವಂಥ ವರ್ಕು. ಇದು ಸಹ ಅವರೇ ಮಾಡ್ತಿರುವಂಥದ್ದು. ಬೋಟ್ ನೆಕ್ ಡಿಸೈನಲ್ಲಿ ವರ್ಕ್ ಹಾಕಿರೋದು. ಇದನ್ನು ಅಷ್ಟೇ ಬ್ಯಾಕ್ ಅಷ್ಟೇ ಇಲ್ಲಿ ಮಾಡಿರೋದು. ಫ್ರಂಟು ಮತ್ತು ಈ ಸ್ಲೀವ್ ಬುಟ್ಟ ಎಲ್ಲ ಮನೇಲಿ ಅವರೇ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಈ ಸ್ಲೀವ್ದೆಲ್ಲ ಅವರೇ ಓನಾಗಿ ಹಾಕೊಂಡು ಬಂದಿರುವಂಥದ್ದು. ಇದು ನೋಡಿ, ಇದಂತೂ ತುಂಬ ಜನ ಲೈಕ್ ಮಾಡಿದ್ರು ಇನ್ಸ್ಟಾದಲ್ಲಿ. ಹಾಗೆ ತುಂಬ ಜನ ಕಾಲ್ ಮಾಡಿ, ಅಂದರೆ ಕಂಪ್ಯೂಟರ್ ಮಷಿನ್ ಇಟ್ಕೊಂಡಿರೋರು ಒಂದಷ್ಟು ಜನ ಕಾಂಟ್ಯಾಕ್ಟಲ್ಲಿ ಇದ್ದಾರಲ್ಲ, ಅವರೆಲ್ಲ ಕಾಲ್ ಮಾಡಿ ಆ್ಯಕ್ಚುಲಿ ಇದು ಕಂಪ್ಯೂಟರೈಸ್ ಮಷಿನ್ ವರ್ಕು ತುಂಬಾ ಚೆನ್ನಾಗಿ ಬರ್ತಿದೆ, ನಿಮ್ಮ ಸ್ಟೂಡೆಂಟ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ್ರು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಇದು ಕೂಡ ಅಷ್ಟೇ ಫಸ್ಟ್ ಟೈಮು ಈ ಡಿಸೈನ್ನ ಟ್ರೈ ಮಾಡಿದ್ದು. ಓಕೆನಾ, ಇದು ಆ್ಯಕ್ಚುಲಿ ಕಂಪ್ಯೂಟರೈಸ್ ಮಷಿನ್ ವರ್ಕು. ಆ ಡಿಸೈನು ಪಿಂಟರೆಸ್ಟಲ್ಲಿ ತೊಗೊಂಡೇನೆ ನಾವು ಟ್ರೇಸ್ ಮಾಡ್ಕೊಂಡು ಯಾವ ರೀತಿ ನೀವು ನಿಮ್ಮ ನೆಕ್ ಡಿಸೈನು ಅಂದರೆ ನೆಕ್ ವಿಡ್ತು ನೆಕ್ ಡೀಪ್ಗೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕ್ಲಾಸಸ್ ಕೊಟ್ಟಿದ್ದೆ. ಹಾಗಾಗಿ ಆವತ್ತಿನ ಕ್ಲಾಸಲ್ಲಿ ಹಾಕಿರುವಂಥದ್ದು. ಇದು ಫಸ್ಟ್ ಟೈಮು ಈ ಡಿಸೈನ್ ಹಾಕಿರೋದು. ಬಟ್ ತುಂಬ ಚೆನ್ನಾಗಿ ಬಂತು. ನೋಡಿ, ಇವ್ರದ್ದು ಕ್ಲಾಸು ಮುಗೀತು. ಮತ್ತು ನಾವಲ್ಲೇ ಹೇಳಿದೆಲ್ಲ ಪ್ರಿಯಾಂಕಾ ಅಂತ ಹೇಳಿ, ಅವರು ಕಸ್ಟಮರ್ಗೆ ಹಾಕ್ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ಕ್ಲಾಸಿಗೆ ಬರ್ತಿದ್ದಾಗಲೇ ಕಸ್ಟಮರ್ಗೆ ಹಾಕ್ಕೊಟ್ಟಿದ್ರು. ಇವರು ಒಂದು ಬ್ಲೌಸು ಹಾಕಿ ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕೊಟ್ಟಿದ್ರು. 800 ರೂಪೀಸ್ ಚಾರ್ಜ್ ಮಾಡಿದ್ರಂತೆ. ತುಂಬಾ ಖುಷಿ ಆಯಿತು. ಇದನ್ನು ಸಹ ಅವ್ರು ಹಾಕ್ತಿದ್ರಲ್ವ, ಗೀತವರು ಬಸವೇಶ್ವರ ನಗರದಿಂದ ಅವ್ರ ಕ್ಲಾಸ್ ಮುಗೀತು ಅಂದಲ್ಲ, ಅವ್ರು ಹಾಕ್ತಿದ್ರು. ಬಟ್ ಅದು ಡಿಸೈನ್ ಚೆನ್ನಾಗಿ ಬಂದಿತ್ತಲ್ಲ ಅಂತ ಹೇಳಿ ಇವ್ರಿಗೂ ಕೂಡ ಅದನ್ನೇ ಹಾಕಿ ಅಂತ ಅಂದೆ. ಇವರು ಕೂಡ ಹಾಕಿದ್ರು. ಬಟ್ ಇವರು ಹಾಕಿ ಕ್ಲಾಸ್ ಮುಗಿದ್ಮೇಲೆ ಇವರು ಸ್ಟಿಚ್ ಮಾಡಿ ವೇರ್ ಮಾಡಿದ್ರು. ಅದನ್ನು ಸಹ ಲಾಸ್ಟಲ್ಲಿ ಫೋಟೋಸ್ ಹಾಕ್ತೀನಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು ಈ ಡಿಸೈನು. ಅದರಲ್ಲೂ ವೈಟ್ ಮೇಲೆ ವೈಟ್ ಕ್ಲಾತ್ ಮೇಲೆ ಮಲ್ಟಿ ಕಲರಲ್ಲಿ ಮಾಡಿರೋದ್ರಿಂದ ಎಷ್ಟು ಹೈಲೈಟಾಗಿ ಕಾಣ್ತಿತ್ತು ಡಿಸೈನ್ ಅಂದರೆ ಸೂಪರ್ವಾಗಿ ಬಂದಿತ್ತು. ನಾನು ಅವ್ರು ರೀಸೆಂಟಾಗಿ ಕ್ಲಾಸ್ ಮುಗಿದ್ಮೇಲೆ ಸ್ಟಿಚ್ ಮಾಡಿ ವೇರ್ ಮಾಡಿದರು. ಆ ಫೋಟೋ ಸ್ಟೇಟಸ್ಗೆ ಹಾಕಿದ್ರು. ಅದನ್ನು ಸಹ ನನ್ನ ಹತ್ರ ಫೋಟೋಸ್ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಶೇರ್ ಮಾಡ್ತೀನಿ ನಿಮಗೆ ಲಾಸ್ಟಲ್ಲಿ. ಓಕೆನಾ, ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಅಷ್ಟೇ ಬ್ಯಾಕ್ ಒಂದೇ ಇಲ್ಲಿ ಅವರು ಟ್ರೇಸ್ ಮಾಡ್ಕೊಂಡಿದ್ದು, ಟ್ರೇಸ್ ಮಾಡಿ ವರ್ಕ್ ಮಾಡಿದ್ದು. ಇನ್ನು ಸ್ಲೀವ್ ಡಿಸೈನ್ ಎಲ್ಲ ಮನೇಲೆ ಮಾಡ್ಕೊಂಡಿದ್ರು. ಇವ್ರು ಬಂದು ವರಲಕ್ಷ್ಮಿ ಅಂತ ಹೇಳಿ ವಿಜಯನಗರದಿಂದ ಪಿಸಿ ಲೇಔಟಿಂದ ಬರ್ತಿದ್ದಾರೆ. ಇವರು ಅಷ್ಟೇ ಸ್ಟಾರ್ಟಿಂಗ್ ಬಂದಾಗ ಇವ್ರಿಗಂತೂ ತುಂಬಾ ಭಯ ಇತ್ತು. ಯಾಕಂದರೆ ಮಷಿನ್ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ತುಂಬ ಭಯ ಅಂತ ಹೇಳಿ ಸ್ಟಾರ್ಟಿಂಗ್ ಬಂದಿದ್ದು. ಬಟ್ ಇವಾಗಂತೂ ತುಂಬ ಚೆನ್ನಾಗಿ ಇವರು ಸಹ ವರ್ಕ್ ಮಾಡ್ತಿದ್ದಾರೆ. ಇವರು ಅಷ್ಟೇ ಕ್ಲಾಸಸ್ ಜಾಯಿನ್ ಆದಮೇಲೆ ಮಷಿನ್ ತೊಗೊಂಡಿರೋದು. ಇವರು ಬ್ಯಾಕ್ ಅಷ್ಟೇ ನಾನು ಇಲ್ಲಿ ಮಾಡಿಸ್ತೀನಿ. ಫ್ರಂಟು ಮತ್ತು ಸ್ಲೀವು ಮಾರ್ಕ್ ಮಾಡಿ ಈ ರೀತಿಯಾಗಿ ಮಾಡಿ ಅಂತ ಹೇಳಿ ಹೇಳ್ತೀನಿ. ಮನೇಲಿ ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ಒಂದು ಬ್ಲೌಸ್ ಇಲ್ಲೇ ಮಾಡೋದು ಅಂತಾರೆ, ಸುಮ್ಮನೆ ತುಂಬ ಟೈಮ್ ವೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಲೋಟಸ್ ಡಿಸೈನ್ ಹಾಕ್ತಿದ್ರು ಬ್ಯಾಕು. ಇವ್ರು ತುಂಬ ಬೈದಲ್ಲಿ ಬಂದಿರೋದು ಮಾತ್ರ. ಬಟ್ ಇವಾಗ ತುಂಬ ಖುಷಿ ಆಗುತ್ತೆ ಅಂತಾರೆ. ಇನ್ನೂ ಒಂದು ತಿಂಗಳು ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಸ್ವಲ್ಪ ಇನ್ನೂ ಕಲಿಬೇಕು ಅನಿಸುತ್ತೆ. ನಾನು ಇನ್ನೂ ಒಂದು ತಿಂಗಳು ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಆಯಿತು ಬನ್ನಿ ಅಂತಲೇ ಹೇಳಿದ್ದೀನಿ. ಇದು 2 ಮಂತ್ 11th ಬಂದರೆ 2 ಮಂತ್ ಕಂಪ್ಲೀಟ್ ಆಗುತ್ತೆ. ಬಟ್ ನನ್ನ ಕಡೆಯಿಂದ ಒಂದು 4-5 ರಜಾ ಐತೆ. ಯಾಕಂತಂದರೆ ಶಾಪು ಶಿಫ್ಟ್ ಆದಮೇಲೆ ಇಲ್ಲಿ ಪೂಜೆಗೆ ಅಂತ ಹೇಳಿ ಒಂದು 2 ಡೇಸ್ ರಜಾ ಕೊಟ್ಟಿದ್ದೆ. ಅದು ಕಂಪ್ಲೀಟ್ ಮಾಡಿ ಕೊಡ್ತಾಯಿದ್ದೀನಿ ಅಷ್ಟೇ. ಮತ್ತು ಇದು ನೋಡಿ, ಮಾಧವಿಯವರು ಹಾಕಿರುವಂಥದ್ದು. ಇವರು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ಸ್ಗಳನ್ನ ಹಾಕ್ತಿದ್ದಾರೆ. ಇವರು ಏನು ಗೀತಾ ಅಂತ ಹೇಳಿ ನಮ್ಮ ಓಲ್ಡ್ ಸ್ಟೂಡೆಂಟು. ಎಂಬ್ರಾಯ್ಡ್ರಿ ವರ್ಕ್ ಕಲಿತು ಆದಮೇಲೆ ಇವಾಗ ನಾವು ಇಲ್ಲಿ ಶಿಫ್ಟ್ ಆದಮೇಲೆ ಮನೆಗೆ ಶಿಫ್ಟ್ ಆದ್ವಲ್ವ, ಇವಾಗ ಕಟಿಂಗ್ ಕ್ಲಾಸಿಗೆ ಬರ್ತಿದ್ದಾರೆ. ಇವರು ಮಾಧವಿ ಅಂತ ಹೇಳಿದೆ ಅಲ್ಲ, ಇವರು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಇವರು ತುಂಬ ಪರ್ಫೆಕ್ಟ್ ನೋಡ್ತಾರೆ. ಓಕೆನಾ, ನೋಡಿ, ಇದು ಬಂದು ಇದು 2ನೇ ಬ್ಲೌಸ್ ಅವ್ರದ್ದು, ಗೀತಾ ಅವ್ರದ್ದು.
ಎರಡನೇ ಬ್ಲೌಸ್ ಸ್ಟಿಚ್ ಮಾಡಿ ವೇರ್ ಮಾಡಿರುವಂಥದ್ದು. ಬಟ್ ಬೇರೆಯವ್ರಿಗೆ ಅಷ್ಟೇನು ಅವ್ರ ರಿಲೇಷನ್ಗಳಿಗೆ ಮತ್ತು ಕಸ್ಟಮರ್ಗೆ ತುಂಬಾ ಸ್ಟಿಚ್ ಮಾಡಿದ್ದಾರೆ. ಬಟ್ ಇವರು ಸ್ಟಿಚ್ ಮಾಡಿರುವಂಥದ್ರಲ್ಲಿ ಇದು ಎರಡನೇ ಬ್ಲೌಸು. ಅದೇ ಹೇಳ್ದೆ ಅಲ್ಲ ಮಾಧವಿಯವರು ಅಂತ ಹೇಳಿ. ಇವರಂತೂ ಸ್ಟಾರ್ಟಿಂಗು ಲೀಫ್ ಡಿಸೈನ್ ಶೇಪ್ ತೆಗೆಯೋದಕ್ಕೆ ತುಂಬಾ ಕಷ್ಟಪಡ್ತಿದ್ರು. ಅವ್ರು ಕಷ್ಟಪಡೋದು ನೋಡೇ ನಾನೇನು ಹೇಳ್ತಿದ್ದೆ, ಮದುವೆಯವರೇ ಇವಾಗ ಇದನ್ನು ಸ್ಟಾಪ್ ಮಾಡಿ ಬೇರೆ ಸ್ಟಿಚಸ್ ಟ್ರೈ ಮಾಡಿ, ಆಮೇಲೆ ಮತ್ತೆ ಈ ಲೀಫ್ ಡಿಸೈನ್ ಹಾಕಿದಾಗ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತಿದ್ದೆ. ಅವರು ಇಲ್ಲ ಮೇಡಮ್, ನಾನು ಇದನ್ನ ಪರ್ಫೆಕ್ಟಾಗಿ ಕಲ್ತ ಮೇಲೆ ನಾನು ನೆಕ್ಸ್ಟ್ ಸ್ಟಿಚ್ಗೆ ಹೋಗ್ತೀನಿ ಅಂತ ಹೇಳಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ರು ಬೇಸಿಕ್ ಸ್ಟಿಚ್ ಮಾಡುವಾಗ. ಬಟ್ ಇವಾಗ ತುಂಬ ಚೆನ್ನಾಗಿ ವರ್ಕ್ನ ಮಾಡ್ತಿದ್ದಾರೆ. ಇವರು ಸಹ ಅಷ್ಟೇ ಕ್ಲಾಸ್ಗೆ ಜಾಯ್ನ್ ಆದಮೇಲೆ ಮಷಿನ್ ತೊಗೊಂಡಿದ್ದಾರೆ. ಎಲ್ಲರಿಗೂ ಸ್ವಲ್ಪ ಮಷಿನ್ ಬಗ್ಗೆ ಭಯ ಇರುತ್ತಲ್ವ, ಹಾಗಾಗಿ ನಾನೇನು ಹೇಳ್ತೀನಿ, ಕ್ಲಾಸ್ಗೆ ಬಂದು ಒಂದು 8-10 ದಿನ ನೋಡಿ, ಮಷಿನ್ ಮೇಲೆ ಕೂತು ನೀವು ವರ್ಕ್ ಮಾಡ್ತೀರಲ್ವ, ನಿಮಗೆ ಮಷಿನ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಂಗಾಗುತ್ತೆ. ಆಮೇಲೆ ಮಷಿನ್ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಹಾಗೆಯೇ ಎಲ್ಲರೂ ಸಹ ಆಲ್ಮೋಸ್ಟ್ ಇವಾಗ ಬಂದಿರೋರು ಎಲ್ಲರೂ ಕ್ಲಾಸ್ಗೆ ಜಾಯ್ನ್ ಆದಮೇಲೆ ಮಷಿನ್ ತೊಗೊಂಡಿರೋದು. ನೋಡಿ, ಇದು 2 ರೀತಿ ಸ್ಲೀವ್ ಡಿಸೈನ್ನ, ಅದೇ ಮಾಧವಿ ಅಂತ ಹೇಳ್ದಲ್ಲ ಅವರೇ ಹಾಕ್ತಿರೋದು. 2 ರೀತಿ ಹಾಫ್ ಸ್ಲೀವು ಟ್ರೈ ಮಾಡ್ತಿದ್ದಾರೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಮತ್ತು ಇವ್ರದ್ದು ಫಸ್ಟ್ ರೆಡಿ ಬ್ಲೌಸ್ ಮೇಲೆ ಹಾಕಿರುವಂಥದ್ದು ಡಿಸೈನು ನೋಡಿ, ಎಷ್ಟು ಪುಟ್ಟು ಡಿಸೈನ್ ಹಾಕಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಇವ್ರ ಡಿಸೈನು ಸಹ. ಡಿಸೈನ್ಸ್ ಎಲ್ಲ ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬೈ.